ವೀಕ್ಷಕರೇ, ಕರ್ನಾಟಕ ರಾಜ್ಯವನ್ನು ಬಿಹಾರ ಮಾಡಲು ಹೊರಟಿರುವ ಕಾಂಗ್ರೆಸ್ಗೆ ಮತ್ತೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಅಲ್ಲರಿ, ರಾಜ್ಯದಲ್ಲಿ ಕುಡಿಯುವ ನೀರು, ಮೇವಿನ ಸಮಸ್ಯೆ, ಆಹಾರದ ಕೊರತೆ, ಮೆಡಿಸಿನ್ ಸಮಸ್ಯೆ, ಬಾಣಂತಿಯರ ಸಾವು, ಅಭಿವೃದ್ಧಿಗಳ ಕುಂಠಿತ ಇವೆಲ್ಲವುಗಳನ್ನು ಬದಿಗಿಟ್ಟು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮೂಡಾ ಸ್ಕ್ಯಾಮು, ಬೂಡಾ ಸ್ಕ್ಯಾಮು, ಖಾತಾ ಸ್ಕ್ಯಾಮು, ವಫ್ ಸ್ಕ್ಯಾಮು, ವಾಲ್ಮೀಕಿ ಸ್ಕ್ಯಾಮು, ಅಬಕಾರಿ ಸ್ಕ್ಯಾಮು, ಇವುಗಳ ಬಗ್ಗೆ ಹೋರಾಟ ಮಾಡದೆ, ಇವುಗಳ ಬಗ್ಗೆ ಉತ್ತರ ಕೊಡದೆ 140 ಸ್ಥಾನ ಗೆದ್ದಿದ್ದೇವೆ ಎಂಬ ದುರಹಂಕಾರದಿಂದ ಇಡೀ ಪ್ರಜಾಪ್ರಭುತ್ವವನ್ನೇ ಹಾಳು ಮಾಡಲು ಹೊರಟಿರೋ ಈ ಕಾಂಗ್ರೆಸ್ಗರಿಗೆ ಏನೆಂದು ಕರೆಯಬೇಕು? ಕನ್ನಡಿಗರ ಕರ್ನಾಟಕದ ಸಮಸ್ಯೆಗಳನ್ನು ಮತ್ತು ಅದರ ಮೇಲಿನ ಪರಿಹಾರಗಳನ್ನು ಚರ್ಚಿಸುವ ಕನ್ನಡಿಗರ ದೇವಾಲಯವಂತಾಗಿರುವ ಸುವರ್ಣಸೌಧದಲ್ಲಿ ನಡೆಯುವ ಅಧಿವೇಶನದಲ್ಲೇ ಒಬ್ಬ ಮಾಜಿ ಸಚಿವ, BJPಯ ಹಿರಿಯ ನಾಯಕ ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರುವ CT ರವಿಯವರಿಗೆ ಒಂದು ಭದ್ರತೆ, ರಕ್ಷಣೆ ಇಲ್ಲವಾದರೆ ಮತ್ತ್ಯಾಕೆ ಈ ಕಾಂಗ್ರೆಸ್ ಸರ್ಕಾರ ಜನರಿಗೆ ಬೇಕಾಗಿದೆ? ಅಂದರೆ ಏನೋ ಸತ್ಯ ಮತ್ತು ಸಾಕ್ಷಿ ಇಲ್ಲದೆಯೇ ಒಬ್ಬ ಜನಪ್ರತಿನಿಧಿ ಮೇಲೆ ಕಾರಣ ಗೊತ್ತಿಲ್ಲದೆ ನೂರಾರು ಜನರು, ಗೂಂಡಾಗಳು, ದೊಂಬಿಕೋರರು ಸುವರ್ಣಸೌಧದ ಒಳಗೆ ನುಗ್ಗಿ ದೇವಸ್ಥಾನದಂತಿದ್ದ ಸುವರ್ಣಸೌಧಗಳ ಬಾಗಿಲುಗಳನ್ನು ಕಾಲಿಂದ ಒದ್ದು CT ರವಿಯವರ ಮೇಲೆ ಹಲ್ಲೆ ಮಾಡುತ್ತಾರೆ ಎಂದರೆ, ಸಿದ್ದರಾಮಯ್ಯನವರೇ, ಇದು ನಿಮಗೆ ಶೋಭೆನಾ? ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರೇ. ಈ 1.5 ವರ್ಷದ ಹಿಂದೆ ಕೂಡ ನೀವು ವಿರೋಧ ಪಕ್ಷದಲ್ಲಿದ್ದಿರಿ, ಅದನ್ನು ಮರೆಯಬಾರದು. ಮುಂದೆ ಅಧಿಕಾರ ಬರುತ್ತೋ ಇಲ್ಲವೋ ಅದನ್ನು ಗ್ಯಾರಂಟಿ ಇಲ್ಲ, ಅದನ್ನು ಕೂಡ ನೆನಪಿನಲ್ಲಿಟ್ಟುಕೊಳ್ಳಿ. ಒಬ್ಬ ಪ್ರಜಾಪ್ರತಿನಿಧಿಯನ್ನು ಅರೆಸ್ಟ್ ಮಾಡಬೇಕಾದರೆ, ಅವರನ್ನು ಬಂಧಿಸಬೇಕಾದರೆ ಅವರ ಹತ್ತಿರ ಪೊಲೀಸರು ನಡೆದುಕೊಳ್ಳುವ ರೀತಿ ನೀತಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ನಿಯಮಗಳಿದ್ದಾವೆ ಮಿಸ್ಟರು ಕಾಂಗ್ರೆಸ್ ಸರ್ಕಾರವೇ. ಇದಕ್ಕೆ ಮುಂದೊಂದಿನ ನಿಜವಾಗ್ಲೂ ಈ ಕರ್ಮಫಲ ನೀವು ಅನುಭವಿಸಲು ಖಂಡಿತ ಸಾಧ್ಯವಾಗುತ್ತದೆ. ನಿಮಗೆ 140 ಸ್ಥಾನಗಳು ಕೊಟ್ಟಿರೋದು ನಿಮ್ಮ ಒಂದು ಅನಾಗರಿಕತೆಯ ಗ್ಯಾರಂಟಿಗಳ ಹೆಸರಿನಲ್ಲಿ ಜನರು ಒಂದು ಸಾರಿ ನಂಬಿಬಿಟ್ಟು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ವಿನಃ ನೀವೇನು ಅಭಿವೃದ್ಧಿ ಮಾಡಿದ್ದೀರೋ, ಜನ ಕಲ್ಯಾಣ ಮಾಡಿದ್ದೀರೋ, ಜನರ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ದೀರೋ, ಏನು ಆಣೆಕಟ್ಟುಗಳು, ಡ್ಯಾಮ್ಗಳನ್ನೇನು ಕಟ್ಟಿದ್ದೀರೋ, 24 ಗಂಟೆ ಕುಡಿಯೋ ನೀರೇನಾದರೂ ಕೊಟ್ಟಿದ್ದೀರೋ, ತಿನ್ನೋಲ್ಲ ಅನ್ನ ಕೊಟ್ಟಿದ್ದೀರೋ, ಬಡವರಿಗೆ ಅಕ್ಕಿ ಕೊಟ್ಟಿದ್ದೀರೋ ಅಂತ ಅಲ್ಲ. ಏನೋ ಒಂದು ಅವಕಾಶ ಕೊಟ್ಟಿದ್ದೀವಿ. ಆ BJP ನಾಯಕರು ಮಾಡಿರೋ ಅನಾಹುತಗಳನ್ನು, BJP ಮಾಡಿರೋ ಕೈಲಾಗದ ಆಡಳಿತವನ್ನು ಧಿಕ್ಕರಿಸಿ ನಿಮಗೆ ಅಧಿಕಾರ ನೀಡಿದ್ದು ನಿಜ. ಹಂಗಂತ ಮಾತ್ರಕ್ಕೆ ಕೊಟ್ಟ ಅಧಿಕಾರವನ್ನು ಇಷ್ಟೊಂದು ದ್ವೇಷ, ಅಸೂಯೆ, ಅಸಹ್ಯ ರಾಜಕಾರಣ ಮಾಡೋದಕ್ಕೆ ನಿಜವಾಗಲೂ ನಿಮ್ಮಲ್ಲಿ ಮಾನವತೆ ಇದೆ ಇಲ್ಲವೋ ಒಂದು ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಎಲ್ಲಿ ಹೋದ್ರೂ ಕೂಡ ಬರೀ ಜಗಳ, ದ್ವೇಷ. ಗಲ್ಲಿಯಿಂದ ಹಿಡಿದು ಡಿಲ್ಲಿಯವರೆಗೂ ನಿಮ್ಮನ್ನು ಜನಗಳು ನೋಡಿ ಬೇಸತ್ತು ಮೊನ್ನೆ ಮಹಾರಾಷ್ಟ್ರದಲ್ಲೇ ನಿಮಗೆ ನಿಮ್ಮ ಒಂದು ಇತಿಹಾಸಕ್ಕೆ ಚರಮಗೀತೆ ಹಾಡಿದ್ದಾರೆ. ಅದಲ್ಲದೆ ಹರಿಯಾಣದಲ್ಲಿ ಗೆದ್ದು ಬೀಗುತ್ತೇವೆ ಎಂಬ ಅಹಂಕಾರದಿಂದ ಮಾತನಾಡಿದ ಈ ನಿಮ್ಮ ಕಾಂಗ್ರೆಸ್ಸು ಅಲ್ಲಿಯೂ ಕೂಡ ವಿರೋಧ ಪಕ್ಷದ ಸ್ಥಾನವನ್ನೇ ಕಳೆದುಕೊಂಡಿದೆ.
ಆಂಧ್ರ ಪ್ರದೇಶದಲ್ಲಿ 0 ನಿಮ್ಮ ಸ್ಥಾನಮಾನ. ಇಷ್ಟಾದರೂ ನಿಮಗೆ ಕನಿಷ್ಠ ಒಬ್ಬ ಪ್ರಜಾಪ್ರತಿನಿಧಿ ಅನ್ನೋ ಒಂದು ಜ್ಞಾನ ಇಲ್ಲ, ಒಂದು ಗೌರವ ಇಲ್ಲ ಅಂತ ಅಂದರೆ ಜನರು ಏನು ನಿಮಗೆ ಕರ್ನಾಟಕವನ್ನು ಗುತ್ತಿಗೆ ನೀಡಿದ್ದೆಯಾ ಅಥವಾ ಏನಾದರೂ GP ಏನಾದರೂ ಕೊಟ್ಟಿದ್ದಾರಾ? ನೀವು ಹೆಂಗಾದರೂ ಮಾಡಿ ಹೇಳೋದಿಲ್ಲ ಕೇಳೋದಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮಗಳ ಭ್ರಮೆ. ಈ ಒಂದು ಪರಿಣಾಮಕ್ಕೆ, ಈ ಒಂದು ಶಾಂತಿ ಮತ್ತು ಸುವ್ಯವಸ್ಥೆಗೆ ಭಂಗ ತರ್ತಿದ್ದೀರಲ್ಲ, ಇದಕ್ಕೆ ಪ್ರತಿಯಾಗಿ ಈ ಒಂದು ಪ್ರಕರಣ, ಈ ಒಂದು ದುರಂತ, ಇಂದಿನ ಪರಿಣಾಮಗಳು ಮುಂದೊಂದು ದಿನ ನಿಮಗೆ ತಿರುಗುಬಾಣವಾಗಲಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಅಧಿಕಾರವನ್ನು ಮಾಡುವುದು ಮತ್ತು ಜನರ ಅಭಿವೃದ್ಧಿ ಮಾಡುವುದು ಅದು ಕರ್ನಾಟಕ ಮತ್ತು ಕನ್ನಡಿಗರಿಗೆ ಶೋಭಿತವಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಒಬ್ಬ ರೇಪ್ ಮಾಡಿದ್ದು MLAನ ನೀವು ಹಿಂದಾಕೊಂಡು ಬರ್ತೀರಿ. ಒಬ್ಬ ಮಹಿಳೆ ಬಹಿರಂಗವಾಗಿ ರೇಪ್ ಕೇಸ್ ಹಾಕಿದರೆ FIR ಆದರೂ ಇದುವರೆಗೂ ಅರೆಸ್ಟ್ ಮಾಡಿಲ್ಲ. 40-50 ಜನ ಗೂಂಡಾಗಳು, ಕಾಂಗ್ರೆಸ್ ಗೂಂಡಾಗಳು ಸುವರ್ಣಸೌಧದ ಒಳಗೆ ನುಗ್ಗುತ್ತಾರೆ ಅಂತಂದರೆ ಅವರ ಮೇಲೆ ಅರೆಸ್ಟು ಇಲ್ಲ, ಅವರ ಮೇಲೆ FIR ಇಲ್ಲ. ಒಬ್ಬ ಸಂಸತ್ ಸದಸ್ಯ, ಅವನ ಫಾಲೋಯರ್ಸು ನಮ್ಮ ದೇವರ ಸಮಾನವಾದ ವಿಧಾನಸೌಧದಲ್ಲಿ ಪಕ್ಕದ ಶತ್ರು ದೇಶದ ಪರ ಜಿಂದಾಬಾದ್ ಕೂಗಿದರೆ ಎಲ್ಲಿದ್ದಾರೆ ನಿಮ್ಮದು ಆ್ಯಕ್ಷನ್ನು? ಎಲ್ಲಿದ್ದಾರೆ ನಿಮ್ಮದು ಪೊಲೀಸ್ ವ್ಯವಸ್ಥೆ? ಎಲ್ಲಿದ್ದಾರೆ ನಿಮ್ಮ ಗೃಹ ಸಚಿವರು? ಅಂದರೆ ಅಂಬೇಡ್ಕರ್ ಇದೇನಾ ಹೇಳಿರೋದು? ಸಂವಿಧಾನದಲ್ಲಿ ಇದೇನ ಬರೆದು ಕೊಟ್ಟಿರೋದು? ಅಧಿಕಾರದಲ್ಲಿದ್ದರೆ ನಾವು ಮೊರಕ್ ಥರ ಮಾಡ್ಬೋದು, ಹಿಟ್ಲರ್ ಥರ ರಾಜಕೀಯ ಮಾಡ್ಬೋದು, ಹಿಟ್ಲರ್ ಥರ ಆಡಳಿತ ಮಾಡ್ಬೋದು ಅಂತ. ಇದು ಯಾರಿಗೂ ಶಾಶ್ವತ ಅಲ್ಲ. ಅಹಿಂದ ನಾಯಕರಂತ ಅನ್ಸ್ಕೊಂಡಿರೋ ಸಿದ್ದರಾಮಯ್ಯ ಅವರೇ ಮತ್ತು ಇದೀಗ ಉಪಮುಖ್ಯಮಂತ್ರಿಯಾಗಿರೋ DK ಶಿವಕುಮಾರ್ ಅವರೇ ಇದು ಅರ್ಥ ಮಾಡಿಕೊಳ್ಳಬೇಕು. ಈ ಥರ ಬೆಳವಣಿಗೆ ಕರ್ನಾಟಕದ ಜನ ಇವತ್ತು ನೋಡ್ತಾ ಕೂತಿರ್ಬೋದು, ಬಟ್ ಇದರ ಪರಿಣಾಮಗಳು ಜನರು ಯಾವಾಗ ಯಾವ ಸಮಯದಲ್ಲಿ ಯಾರಿಗೆ ಎಷ್ಟು ಏನು ಶಿಕ್ಷೆ ಕೊಡಬೇಕನ್ನೋದು ಅವರ ಮನಸ್ಸಿನಲ್ಲಿ ಇರುತ್ತೆ. ಇನ್ನಾದರೂ ಜನರ ಅಭಿವೃದ್ಧಿಗೆ, ಕರ್ನಾಟಕದ ಅಭಿವೃದ್ಧಿಗೆ, ಗಂಭೀರವಾದ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿರಿ, ಅದಕ್ಕೆ ಪರಿಹಾರ ಕೊಡ್ರಿ. ನೋಡೋಣ ಮುಂದೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ ಹೇಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಜನರ ಅಭಿಪ್ರಾಯ, ಜನರ ನಿರ್ಧಾರ ಕಾದು ನೋಡೋಣ.